ಇಂಡಿಯನ್ ರಿಟೇಲ್ ಮಾರ್ಕೆಟ್ ಅಲ್ಲಿ ಡಿಮಾರ್ಟ್ ಒಂದು ದೊಡ್ಡ ಐಕಾನಿಕ್ ಕಂಪನಿಯಾಗಿ ಹೊರಹೊಮ್ಮಿದೆ. 2002ನೇ ಇಸ್ವಿನಲ್ಲಿ ಕೇವಲ ಒಂದು ಸ್ಟೋರ್ನಿಂದ ಆರಂಭಿಸಿದ ಈ ಕಂಪನಿ ಇವತ್ತಿಗೆ 371 ಸ್ಟೋರ್ಸ್ಗಳನ್ನ ಹೊಂದಿದೆ. ಹಾಗೆ ಇದರ ಶೇರ್ ಪ್ರೈಸ್ 741% ಅಷ್ಟು ಹೈಯೆಸ್ಟ್ ರಿಟರ್ನ್ ಕೊಟ್ಟಿದೆ. ಹಾಗೆ ಇದರ ಶೇರ್ ಪ್ರೈಸ್ 616 ರೂಪಾಯಿಯಲ್ಲಿ 2017ರಲ್ಲಿ ಲಿಸ್ಟ್ ಆದಂತಹ ಈ ಕಂಪನಿ ಇವತ್ತಿಗೆ 5222 ರೂಪಾಯಿಯಷ್ಟು ಇದರ ಬೆಲೆಯಾಗಿದೆ. ಈ ಕಂಪನಿಯ ಲಾಭ 2012ರಲ್ಲಿ 60 ಕೋಟಿ ಇದ್ದದ್ದು ಇವತ್ತಿಗೆ 2536 ಕೋಟಿ ಆಗಿದೆ. ಫ್ಯೂಚರ್ ಗ್ರೂಪ್ನ ಬಿಗ್ ಬಜಾರ್ ಹಾಗೂ ರಿಲಯನ್ಸ್ ಅಂತಹ ದಿಗ್ಗಜ ಕಂಪನಿಗಳಿದ್ರೂ ಸಹ ಡಿಮಾರ್ಟ್ ಹೇಗೆ ಇಷ್ಟು ದೊಡ್ಡ ಕಂಪನಿಯಾಗಿ ಬೆಳೀತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಬಿಸ್ನೆಸ್ ಮಾಡೆಲ್ ಏನು ಡಿಮಾರ್ಟ್ ಹೇಗೆ ಇಷ್ಟು ದೊಡ್ಡದಾಯಿತು ಅಂತಾನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಫಿನ್ಟಾಕ್ಸ್ ವಿಚಾರಕ್ಕೆ ಸ್ವಾಗತ. ಡಿಮಾರ್ಟ್ ನ ಮೊದಲನೇ ಸ್ಟೋರ್ನ 2002ರಲ್ಲಿ ರಾಧಾಕಿಶನ್ ದಮಾನಿ ಅವರು ಮುಂಬೈನ ಪೋವೈ ಎನ್ನುವಂತಹ ಜಾಗದಲ್ಲಿ ಶುರು ಮಾಡ್ತಾರೆ. ರಾಧಾಕಿಶನ್ ದಮಾನಿ ಅವರು ಒಂದು ಲೆಜೆಂಡ್ರಿ ಇನ್ವೆಸ್ಟರ್ ಆಯ್ತಾ. ಅಂದ್ರೆ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ 90ನೇ ದಶಕದಿಂದ ಇದ್ದಾರೆ. ಇವರು ರಾಕೇಶ್ ಜುಂಜುನ್ವಾಲಾ ಬಿಗ್ ಬುಲ್ ಅಂತ ಏನ್ ಕರಿತೀವಲ್ಲ ಅವರ ಗುರು ಕೂಡ ಆಗಿದ್ದಾರೆ. ಹಾಗೆ ಇವರು HDFC ಬ್ಯಾಂಕ್ ಮತ್ತೆ ಹಲವಾರು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅತ್ಯಂತ ಲೆಜೆಂಡ್ರಿ ಇನ್ವೆಸ್ಟರ್ ಅಂತ ಅನಿಸ್ಕೊಂಡಿದ್ದಾರೆ. ಡಿಮಾರ್ಟ್ ನ ಅತ್ಯಂತ ದೊಡ್ಡ ಶಕ್ತಿ ಏನು ಅಂತ ಅಂದ್ರೆ ಮೊದಲಿಂದನೂ ಅವರ ಕಸ್ಟಮರ್ಸ್ಗೆ ಅತ್ಯಂತ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ ನ ಕೊಡಬೇಕು ಅಂತ. ಇದನ್ನ ಅವರು ಹೇಗ್ ಮಾಡ್ತಾರೆ ಅಂತ ಅಂದ್ರೆ ಮೊದಲನೇದಾಗಿ ಅವರು ಅವರ ಪ್ರಾಡಕ್ಟ್ಸ್ ಮೇಲೆ ಆಪರೇಟಿಂಗ್ ಕಾಸ್ಟ್ ಅನ್ನೋದನ್ನ ಕಡಿಮೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ಅವರು ಅವರ ಸ್ಟೋರ್ಸ್ಗಳನ್ನ ಓನ್ ಆಗಿ ಬೈ ಮಾಡ್ತಾರೆ. ಏನು ಅಂತ ಅಂದ್ರೆ ಈ ರಿಲಯನ್ಸ್ ತರ ಆಗಿರ್ಬೋದು ಅಥವಾ ಬಿಗ್ ಬಜಾರ್ ತರ ಆಗಿರ್ಬೋದು, ಅವರು ರೆಂಟಲ್ ಮಾಡೆಲ್ ಮೇಲೆ ವರ್ಕ್ ಮಾಡಲ್ಲ. ಅಂದ್ರೆ ಒಂದು ಸ್ಟೋರ್ನ ರೆಂಟ್ ತಗೊಂಡು ಆಮೇಲೆ ಆ ಸ್ಟೋರ್ಸ್ನ ನಡೆಸಲ್ಲ. ಮೊದಲು ಒಂದು ಸ್ಟೋರ್ಸ್ನ ಶುರು ಮಾಡಬೇಕು ಅಂತ ಅಂದ್ರೆ ಒಂದು ಸ್ಟೋರ್ನ ಶುರು ಮಾಡಿದ್ದಾರೆ ಅಂದ್ರೆ ಅದು ಪ್ರಾಫಿಟಬಲ್ ಆಗಿ ಕ್ಯಾಶ್ ರಿಚ್ ಆದ್ಮೇಲೆನೆ ಇನ್ನೊಂದು ಸ್ಟೋರ್ಸ್ನ ಶುರು ಮಾಡ್ತಾರೆ. ಅವರು ಆ ಸ್ಟೋರ್ಸ್ನ ಶುರು ಮಾಡೋದಕ್ಕಿಂತ ಮುಂಚೆ ಆ ಸ್ಟೋರ್ ಇರುವಂತಹ ಜಾಗನ ಖರೀದಿ ಮಾಡಿ ಆಮೇಲೆ ಡಿಮಾರ್ಟ್ ಸ್ಟೋರ್ಸ್ನ ಅಲ್ಲಿ ಶುರು ಮಾಡ್ತಾರೆ. ಹೀಗಾಗಿ ಅವರು ಪ್ರತಿ ತಿಂಗಳು ರೆಂಟ್ ಕಟ್ಟಬೇಕು ಅನ್ನೋದಿರಲ್ಲ. ಹಾಗೆ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಸ್ಮೂತ್ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರಿಗೆ ಕ್ಯಾಶ್ ಕಮೆನ್ಸ್ ಅನ್ನೋದು ಬರಲ್ಲ. ಮತ್ತೆ ಅವರು ಯಾವುದೇ ಪ್ರಾಡಕ್ಟ್ ನ ಬೈ ಮಾಡಿದ್ರೆ ಆಯ್ತಾ, ವಿತಿನ್ 11 ಡೇಸ್ ಅವರು ಅದನ್ನ ಪೇಮೆಂಟ್ ಮಾಡ್ತಾರೆ. ಯೂಶಲಿ ಕ್ರೆಡಿಟ್ ಸೈಕಲ್ ಇರುತ್ತೆ ಯಾವುದೇ ಬಿಸ್ನೆಸ್ಗೆ. 12 ಡೇಸ್ ಟು 13 ಡೇಸ್ ಗ್ರೇಸ್ ಪೀರಿಯಡ್ ಕೊಟ್ಟಿರ್ತಾರೆ. ಅಂದ್ರೆ ಬಿಸ್ನೆಸ್ ಕ್ರೆಡಿಟ್ ಪೀರಿಯಡ್ ನ ಕೊಟ್ಟಿರ್ತಾರೆ. ಅಲ್ಲಿ ನೀವು ಒಂದು ಮ್ಯಾನುಫ್ಯಾಕ್ಚರರ್ ಹತ್ರ ಪ್ರಾಡಕ್ಟ್ ನ ಬೈ ಮಾಡಿದ್ರೆ ಅವರು ನಿಮ್ಗೆ 12 ದಿವಸದಿಂದ 30 ದಿವಸದವರೆಗೆ ಕ್ರೆಡಿಟ್ ಪೀರಿಯಡ್ ಅನ್ನೋದನ್ನ ಕೊಡ್ತಾರೆ. ಬಟ್ ಡಿಮಾರ್ಟ್ ಆ ಕ್ರೆಡಿಟ್ ಪೀರಿಯಡ್ ಶುರು ಆಗೋದಕ್ಕಿಂತ ಮುಂಚೆನೇನೆ ಅವ್ರ ಪೇಮೆಂಟ್ ನ ಮಾಡ್ಬಿಟ್ಟಿರ್ತಾರೆ. ಹೀಗಾಗಿ ಮ್ಯಾನುಫ್ಯಾಕ್ಚರರ್ ಕೂಡ ಇವ್ರಿಗೆ ಡಿಸ್ಕೌಂಟ್ ಕೊಡೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತ ಅಂದ್ರೆ ಮ್ಯಾನುಫ್ಯಾಕ್ಚರರ್ಗೆ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಕ್ರಂಚ್ ಅನ್ನೋದು ಬರೋದಿಲ್ಲ, ಬೇಗ ಪೇಮೆಂಟ್ ಅನ್ನೋದು ಸಿಗ್ತಾ ಇದೆ. ಇನ್ನೊಂದು ಏನು ಅಂತ ಅಂದ್ರೆ ಅವರು ಅವರ ಪ್ರಾಡಕ್ಟ್ಸ್ ನ ತುಂಬಾ ಬಲ್ಕ್ ಅಲ್ಲಿ ತಗೊಂತಾರೆ ಆಯ್ತಾ, ತುಂಬಾ ಹ್ಯೂಜ್ ಕ್ವಾಂಟಿಟಿನಲ್ಲಿ ತಗೊಂತಾರೆ. ಯಾವಾಗ ನೀವು ತುಂಬಾ ಹ್ಯೂಜ್ ಕ್ವಾಂಟಿಟಿನಲ್ಲಿ ತಗೊಂತೀರಾ ಮ್ಯಾನುಫ್ಯಾಕ್ಚರರ್ ಕೂಡ ನಿಮ್ಗೆ ಡಿಸ್ಕೌಂಟ್ ಕೊಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಿಮ್ಮ ಏರಿಯಾದಲ್ಲಿ ಒಂದು ಕಿರಾಣಾ ಸ್ಟೋರ್ಸ್ ಇದೆ ಅಂತ ಹೇಳ್ಕೊಳ್ಳೋಣ. ಅಲ್ಲಿ ಒಂದು ವೀಕ್ಗೆ ಆ ಕಿರಾಣಾ ಸ್ಟೋರ್ಸ್ ನ ಓನರ್ ಕೇವಲ 50 ಅಥವಾ 60 ಸೋಪ್ನ ಹಾಕಿಸ್ಕೊಂಡ್ರೆ ಅದೇ ಜಾಗದಲ್ಲಿ ಡಿಮಾರ್ಟ್ 10,000 ಸೋಪ್ಗಳನ್ನ ಹಾಕಿಸ್ಕೊಂತಾರೆ. ಅಲ್ಲಿ ಕಿರಾಣಾ ಸ್ಟೋರ್ಸ್ಗೆ ಕೇವಲ 10% ಅಥವಾ 5% ಮಾರ್ಜಿನ್ ಸಿಗ್ತಾ ಇದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಡಿಮಾರ್ಟ್ಗೆ 30% ಮಾರ್ಜಿನ್ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಆ ಮಾರ್ಜಿನ್ ಉಪಯೋಗಿಸ್ಕೊಂಡು ಡಿಮಾರ್ಟ್ ತನ್ನ ಕಸ್ಟಮರ್ಸ್ಗೆ ಡಿಸ್ಕೌಂಟ್ ನ ಪಾಸ್ ಆನ್ ಮಾಡ್ತಾರೆ. ಇನ್ನೊಂದು ಏನು ಅಂತ ಅಂದ್ರೆ ಡಿಮಾರ್ಟ್ ಯಾವತ್ತೂ ಹೋಲ್ಸೇಲರ್ ಹತ್ರ ತಗೊಳ್ಳಲ್ಲ. ಕಿರಾಣಾ ಸ್ಟೋರ್ಸ್ ತರ ಅವರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಇಂದ ಅಂದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದಾನೇ ಅವ್ರ ಪ್ರಾಡಕ್ಟ್ ನ ತರಿಸೋದ್ರಿಂದ ಅವ್ರಿಗೆ ಆ ಕಾಸ್ಟ್ ಅನ್ನೋದು ತುಂಬಾ ಕಡಿಮೆ ಬೀಳುತ್ತೆ. ಇನ್ನೊಂದು ಫ್ಯಾಕ್ಟರ್ ಏನು ಅಂತ ಅಂದ್ರೆ ನೀವು ಯಾರಾದ್ರೂ ಡಿಮಾರ್ಟ್ ಸ್ಟೋರ್ ನ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಡಿಮಾರ್ಟ್ ಇಂಟೀರಿಯರ್ ಮೇಲೆ ತುಂಬಾ ಜಾಸ್ತಿ ಖರ್ಚು ಮಾಡೋದಿಲ್ಲ. ತುಂಬಾ ಡೆಕೋರೇಷನ್ ಮಾಡೋದಾಗಿರ್ಬೋದು, ತುಂಬಾ ಒಳ್ಳೊಳ್ಳೆ ಫರ್ನಿಚರ್ಸ್ ತರೋದಾಗಿರ್ಬೋದು, ಒಳ್ಳೆ AC ಹಾಕ್ಸೋದಾಗಿರ್ಬೋದು, ಈ ತರ ತುಂಬಾ ಅನಾವಶ್ಯಕ ದುಡ್ಡನ್ನ ಖರ್ಚು ಮಾಡೋದಿಲ್ಲ. ಹೀಗಾದ್ಮೇಲೂ ಡಿಮಾರ್ಟ್ ಒಂದು ಸ್ಲಾಟಿಂಗ್ ಫೀ ಅನ್ನೋದನ್ನ ಮ್ಯಾನುಫ್ಯಾಕ್ಚರರ್ ಇಂದ ಚಾರ್ಜ್ ಮಾಡ್ತಾರೆ. ಅಂದ್ರೆ ಈಗ ಒಬ್ಬ ಮ್ಯಾನುಫ್ಯಾಕ್ಚರರ್ ಡಿಮಾರ್ಟ್ ಅಲ್ಲಿ ಅವ್ರ ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಇನಿಷಿಯಲ್ ಫೀ ಅನ್ನೋದನ್ನ ಪೇ ಮಾಡಬೇಕಾಗುತ್ತೆ. ಈಗ ನಾವ್ ಯಾವುದೇ ಒಂದು ಥಿಯೇಟರ್ಗೆ ಅಥವಾ ಯಾವುದೇ ಒಂದು ಕಾನ್ಸರ್ಟ್ ಹೋಗ್ಬೇಕು ಅಂದ್ರೆ
ನಾವ್ ಹೇಗೆ ಎಂಟ್ರಿ ಫೀಸ್ ಅನ್ನೋದನ್ನ ಪೇ ಮಾಡ್ಬೇಕಿರುತ್ತಲ್ವಾ, ಹಾಗೆ ಯಾವುದೇ ಒಬ್ಬ ಮ್ಯಾನುಫ್ಯಾಕ್ಚರರ್ ಡಿಮಾರ್ಟ್ ಅಲ್ಲಿ ಅವರು ಫಸ್ಟ್ ಟೈಮ್ ಅವರ ಪ್ರಾಡಕ್ಟ್ಸ್ ನ ಸೆಲ್ ಮಾಡಬೇಕು ಅಂತ ಅಂದ್ರೆ, ಲಿಸ್ಟ್ ಮಾಡಿಸ್ಬೇಕು ಅಂತ ಅಂದ್ರೆ ಡಿಮಾರ್ಟ್ ಗೆ ಒಂದು ಸ್ಲಾಟಿಂಗ್ ಫೀ ಅನ್ನೋದನ್ನ ಕೊಡಬೇಕಾಗುತ್ತೆ. ಈ ಸ್ಲಾಟಿಂಗ್ ಫೀನ ಮ್ಯಾನುಫ್ಯಾಕ್ಚರರ್ ಕೂಡ ಖುಷಿಯಿಂದ ಕೊಡೋದಕ್ಕೆ ರೆಡಿ ಇರ್ತಾರೆ. ಯಾಕೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ಗೆ ಕೂಡ ಗೊತ್ತು ಅವರ ಪ್ರಾಡಕ್ಟ್ ಡಿಮಾರ್ಟ್ ಅಲ್ಲಿ ಲಿಸ್ಟ್ ಆಗ್ತಿದೆ ಅಂದ್ರೆ ಆ ಪ್ರಾಡಕ್ಟ್ ತುಂಬಾ ಜಾಸ್ತಿ ಸೇಲ್ಸ್ ಆಗುತ್ತೆ ಅಂತ. ಹೀಗಾಗಿ ಡಿಮಾರ್ಟ್ಗೆ ಈ ಸ್ಲಾಟಿಂಗ್ ಫೀ ಅನ್ನೋದು ಸಿಗುತ್ತಲ್ಲ, ಆ ಸ್ಲಾಟಿಂಗ್ ಫೀನ ಯೂಸ್ ಮಾಡಿಕೊಂಡು ಅವರು ಅವರ ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ. ಅಂದ್ರೆ ಪ್ರೈಸ್ ನ ಆದಷ್ಟು ಕಡಿಮೆ ಇಡೋದಕ್ಕೆ ಟ್ರೈ ಮಾಡ್ತಾರೆ. ಹೀಗಾಗಿ ಕಸ್ಟಮರ್ ಜಾಸ್ತಿ ಡಿಮಾರ್ಟ್ಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಈ ಡಿಸ್ಕೌಂಟ್ಸ್ ಕೊಡೋದ್ರಿಂದಾನೇ ಇವರ ಕಸ್ಟಮರ್ಸ್ ಮೆಜಾರಿಟಿ ಮಿಡಲ್ ಕ್ಲಾಸ್ನವರಾಗಿದ್ದಾರೆ. ಇವರ ಟಾರ್ಗೆಟ್ ಕಸ್ಟಮರ್ ಆಗಿದ್ದು ಕೂಡ ಮಿಡಲ್ ಕ್ಲಾಸ್. ಅಂದ್ರೆ ಮಿಡಲ್ ಕ್ಲಾಸ್ ಜನ ನಮ್ಮ ದೇಶದಲ್ಲಿ ಏನು ಅಂತ ಅಂದ್ರೆ ಆದಷ್ಟು ದುಡ್ಡನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಈಗ ಒಂದು ಪ್ರಾಡಕ್ಟ್ಗೆ 100 ರೂಪಾಯಿ ಇದ್ರೆ ಬೇರೆ ಕಡೆ ಇಲ್ಲಿ 90 ರೂಪಾಯಿ ಸಿಗ್ತಾ ಇದೆ ಅಂದ್ರೆ 90 ರೂಪಾಯಲ್ಲೇ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆ 10 ರೂಪಾಯಿನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದು ನಮ್ಮ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿ ಆಗಿರೋದ್ರಿಂದ ಇದನ್ನ ಡಿಮಾರ್ಟ್ ತುಂಬಾ ಚೆನ್ನಾಗಿ ಟಾರ್ಗೆಟ್ ಮಾಡಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅವ್ರ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ನೀವ್ ಯಾವುದೇ ಬಿಸ್ನೆಸ್ ಮಾಡಿ ಆಯ್ತಾ, ನಿಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಗಳನ್ನ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಯಾವ ಟಾರ್ಗೆಟ್ ಕಸ್ಟಮರ್ನ ಚೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ರಿಚ್ ಆಗಿರ್ಬೋದು ಅಥವಾ ಅಲ್ಟ್ರಾ ರಿಚ್ ಆಗಿರ್ಬೋದು, ನೀವು ಯಾವ ಸೆಟ್ ಆಫ್ ಕಸ್ಟಮರ್ಸ್ ನ ಚೂಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಮಾರ್ಟ್ ರೀಸನಲ್ ಪ್ರಾಡಕ್ಟ್ಗೆ ಜಾಸ್ತಿ ಮಹತ್ವ ಕೊಡುತ್ತೆ. ಇದು ಒಂದು ಫ್ಯಾಕ್ಟರ್ ಅವರು ಪ್ರೈಸಿಂಗ್ ನ ಕಡಿಮೆ ಇಟ್ಕೊಳೋದಕ್ಕೆ. ಏನಕ್ಕೆ ಅಂತ ಅಂದ್ರೆ ಈಗ ಒಬ್ಬ ಮ್ಯಾನುಫ್ಯಾಕ್ಚರರ್ ಒಂದು ಪ್ರಾಡಕ್ಟ್ ನ ತಯಾರಿಸ್ತಾನೆ ಪುಣೆನಲ್ಲಿ ಅಂತ ಹೇಳ್ಕೊಳ್ಳಿ. ಪುಣೆಯಿಂದ ಬೆಂಗಳೂರಿಗೆ ಬರಬೇಕು ಅಂದ್ರೆ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಹೀಗಾಗಿ ಮ್ಯಾನುಫ್ಯಾಕ್ಚರರ್ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಪ್ರಾಡಕ್ಟ್ ಮೇಲೆ ಹಾಕ್ತಾನೆ. ಅದೇ ಬೆಂಗಳೂರಲ್ಲೇನೆ ಅದೇ ಸೇಮ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋನಿದ್ರೆ ಡೈರೆಕ್ಟ್ ಸ್ಟೋರ್ಗೆ ಬೇಗ ತಲುಪಿಸ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಅವನ ಪ್ರಾಡಕ್ಟ್ ನ ಕೂಡ ರೀಸನಲ್ ಆಗಿರೋದ್ರಿಂದ ಕಡಿಮೆಗೆ ಡಿಮಾರ್ಟ್ಗೆ ಅವನು ಅದನ್ನ ಸೆಲ್ ಮಾಡ್ಬೋದು. ಹೀಗಾಗಿ ರೀಸನಲ್ ಪ್ರಾಡಕ್ಟ್ಸ್ ನ ಜಾಸ್ತಿ ಡಿಮಾರ್ಟ್ ಪ್ರಿಫರ್ ಮಾಡುತ್ತೆ. ಅದನ್ನ ಅದು ಒಳ್ಳೆ ಕ್ವಾಲಿಟಿನ ಜೊತೆಗೆ ಕಸ್ಟಮರ್ಗೆ ರೀಚ್ ಮಾಡಬೇಕು ಅಂತ ಬಯಸುತ್ತೆ. ಇಲ್ಲಿ ಮಿಡಲ್ ಮೆನ್ ನ ಪಾತ್ರ ಇಲ್ಲದೆ ಇರೋದ್ರಿಂದ ಡಿಮಾರ್ಟ್ ನನ್ನ ಕಸ್ಟಮರ್ಗೆ ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರರ್ ಇಂದ ಹೋಲ್ಸೇಲರ್ ಬಂದು, ಹೋಲ್ಸೇಲರ್ ಇಂದ ರಿಟೇಲರ್ ಬಂದು, ರಿಟೇಲರ್ ಇಂದ ಕಸ್ಟಮರ್ಗೆ ಬರೋದ್ರ ಬದಲು ಡಿಮಾರ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರನೇ ತನ್ನ ಪ್ರಾಡಕ್ಟ್ಸ್ ನ ಖರೀದಿ ಮಾಡೋದ್ರಿಂದ ಕಸ್ಟಮರ್ಗೆ ಅದನ್ನ ಕಡಿಮೆ ಬೆಲೆಗೆ ಕೊಡೋದಾಗಿದೆ. ಡಿಮಾರ್ಟ್ ನ ಬಿಸ್ನೆಸ್ ಮಾಡೆಲ್ ಮೊದಲಿಂದನೂ ಒಂದೇ ಆಗಿದೆ. ತನ್ನ ಕಸ್ಟಮರ್ಗೆ ಅತ್ಯಂತ ಕಡಿಮೆ ಬೆಲೆಗೆ ತನ್ನ ಪ್ರಾಡಕ್ಟ್ಸ್ ನ ಮಾಡಬೇಕು, ಒಳ್ಳೆ ಕ್ವಾಲಿಟಿಯ ಜೊತೆಗೆ ಅನ್ನೋದು. ಹೀಗಾಗಿ ಡಿಮಾರ್ಟ್ ಈ ತರದ ಸ್ಟ್ರಾಟಜೀಸ್ ಗಳನ್ನ ಅಪ್ಲೈ ಮಾಡಿ ಕಸ್ಟಮರ್ಗೆ ಆದಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ. ಅವರು ಮೊದಲಿಗೆ ತನ್ನ ಟಾರ್ಗೆಟ್ ಕಸ್ಟಮರ್ಸ್ ಗಳನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರು. ಹಾಗೆ ಪ್ರಾಡಕ್ಟ್ಸ್ ಗಳನ್ನ ಬಲ್ಕ್ ಅಲ್ಲಿ ಬೈ ಮಾಡಿ ಅದನ್ನ ಕಡಿಮೆ ಪ್ರೈಸ್ಗೆ ಕಸ್ಟಮರ್ಸ್ಗೆ ಮಾರೋದು. ಇದನ್ನ ಅವರು ಪೇಮೆಂಟ್ಸ್ ನ ಬೇಗ ಮಾಡಿ, ಅಂದ್ರೆ ಕ್ರೆಡಿಟ್ ಸೈಕಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಪೇಮೆಂಟ್ ನ ಮಾಡಿ ಮ್ಯಾನುಫ್ಯಾಕ್ಚರರ್ ಇಂದ ಜಾಸ್ತಿ ಡಿಸ್ಕೌಂಟ್ಸ್ ನ ತಗೊಂಡು ಮತ್ತೆ ಆ ಸ್ಟೋರ್ಸ್ ಗಳಿಗೆ ಬಾಡಿಗೆ ಕಟ್ಟ ದುಡ್ಡನ್ನ ಉಳಿಸಿದ ದುಡ್ಡಲ್ಲಿ ಅವರು ತನ್ನ ಪ್ರಾಡಕ್ಟ್ಸ್ ಮೇಲೆ ಒಳ್ಳೆ ಡಿಸ್ಕೌಂಟ್ಸ್ ನ ಕೊಟ್ಟು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಸೇಲ್ಸ್ ನ ಜಾಸ್ತಿ ಮಾಡ್ಕೊಂತಾರೆ ಅಂತ ಹೇಳ್ಬೋದು. ಹೀಗಾಗಿನೇ ಡಿಮಾರ್ಟ್ ತನ್ನ ಕಾಂಪಿಟೇಟರ್ಸ್ ಆದಂತಹ ರಿಲಯನ್ಸ್ ಹಾಗೂ ಬಿಗ್ ಬಜಾರ್ ನ ಬೀಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಬಿಗ್ ಬಜಾರ್ ಮತ್ತೆ ರಿಲಯನ್ಸ್ ಒಂದು ರೆಂಟೆಡ್ ಮಾಡೆಲ್ ಮೇಲೆ ವರ್ಕ್ ಮಾಡ್ತಾರೆ. ಅದೇ ಡಿಮಾರ್ಟ್ ಓನರ್ಶಿಪ್ ಮಾಡೆಲ್ ಮೇಲೆ ವರ್ಕ್ ಮಾಡೋದ್ರಿಂದ ಅವರು ಅವರ ಪ್ರಾಡಕ್ಟ್ ನ ತುಂಬಾ ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಬೆಲೆಗೆ ಕೊಡ್ತಾ ಇರೋದ್ರಿಂದನೇ ಹಲವಾರು ಜನ ಡಿಮಾರ್ಟ್ ಅಲ್ಲಿ ಬೈ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ. ಹೀಗಾಗಿ ಡಿಮಾರ್ಟ್ ರಿಟೇಲ್ ಮಾರ್ಕೆಟ್ ಅಲ್ಲಿ ಅತ್ಯಂತ ಪ್ರಬಲ ಒಂದು ಕಂಪನಿಯಾಗಿ ಹೊರಹೊಮ್ಮಿದೆ. ಸೊ ಈ ಬಿಸ್ನೆಸ್ ಮಾಡೆಲ್ ಇಂದ ನಾವ್ ಏನ್ ಕಲಿಬಹುದು ಅಂತ ಅಂದ್ರೆ, ಯಾವುದೇ ಬಿಸ್ನೆಸ್ ನಡೆಸೋದಾಗಿರ್ಲಿ ಆಯ್ತಾ, ನಾವು ಆದಷ್ಟು ನಮ್ಮ ಪ್ರಾಡಕ್ಟ್ ಮೇಲೆ ಇರುವಂತಹ ಕಾಸ್ಟ್ ನ ಲೋ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಅವಾಗ ಮಾತ್ರ ನಾವು ನಮ್ಮ ಕಸ್ಟಮರ್ಸ್ಗೆ ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯ. ಹಾಗೆ ಡಿಮಾರ್ಟ್ ಅವರು ಹೇಗೆ ಒಂದು ಸ್ಟೋರ್ ಪ್ರಾಫಿಟಬಲ್ ಆದ್ಮೇಲೆ ಇನ್ನೊಂದು ಸ್ಟೋರ್ ನ ಶುರು ಮಾಡ್ತಾರೆ, ಹಾಗೆ ನಾವು ಎಕ್ಸ್ಪ್ಯಾನ್ಷನ್ ತುಂಬಾ ಜಾಸ್ತಿ ಬೇಗ ಮಾಡ್ಬಿಡ್ಬೇಕು, ತುಂಬಾ ಜಾಸ್ತಿ ಫಾಸ್ಟ್ ಗ್ರೋತ್ ನ ತರಬೇಕು ಅಂತ ಲೋನ್ ತಗೊಂಡು ಒಂದು ಸ್ಟೋರ್ ನ ಶುರು ಮಾಡೋದು, ಲೋನ್ ತಗೊಂಡು ತುಂಬಾ ಬೇಗ ಎಕ್ಸ್ಪ್ಯಾನ್ಷನ್ ಮಾಡೋದನ್ನ ಬಿಟ್ಟು
ಒಂದನ್ನ ಕರೆಕ್ಟಾಗಿ ಮಾಡಿ ಅದು ಮುಗಿದ ಮೇಲೆ ಅದು ತುಂಬಾ ಸಕ್ಸಸ್ಫುಲ್ ಆದ ಮೇಲೆ ಮತ್ತೊಂದನ್ನ ಶುರು ಮಾಡಬೇಕು ಅನ್ನೋದನ್ನ ಕೂಡ ಕಲಿಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.